ದಲಿತ ಸಂರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ನಾವು ರಾಜ್ಯ ಯುವ ಘಟಕ ಅಧ್ಯಕ್ಷರಾಗಿದ್ದೀನಿ. ವೈಶಂಕರ್ ಅಂತ ನಾನು. ಏನಂದ್ರೆ ಗುಡಿಬಂಡೆ ತಾಲೂಕು ಯಲಕುರಳ್ಳಿ ಗ್ರಾಮದ ನಮ್ಮ ಕಾರ್ಯಕರ್ತರಾದ ವಿಜಯ್ ಕುಮಾರ್ ರಾಮುಂಜಿ ಅವರು ಅವರ ಮೇಲೆ ಸವರ್ಣೀಯರಿಂದ ಅದೇ ಗ್ರಾಮದ ಉದ್ದೇಶಪೂರ್ವಕವಾಗಿ ಅವರ ಮೇಲೆ ಸತತವಾಗಿ ದೌರ್ಜನ್ಯಗಳು ನಡೀತಾ ಬಂದಿದೆ. ಮೊನ್ನೆ ಕೆಲವರು ನಮ್ಮ ಸಮುದಾಯದವರ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸು ದಾಖಲು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಪತ್ರಿಕಾ ಮಾಧ್ಯಮದಲ್ಲಿ ನೋಡ್ತೀವಿ ನಾವು. ಆದ್ದರಿಂದ ಇವತ್ತು ಪತ್ರಿಕಾ ವರದಿ ಕೊಡಬೇಕಂತ ಹೇಳ್ಬಿಟ್ಟು ನಾವು ಸಂಘಟನೆಯಿಂದ ಎಲ್ಲ ಮುಖಂಡರು ಸೇರ್ಕೊಂಡು ಇವತ್ತು ಕೂತ್ಕೊಂಡಿದ್ದೀವಿ. ಏನಂದ್ರೆ ಅವ್ರಿಗೆ ಮಾಹಿತಿ ಕರೆಕ್ಟಾಗಿ ಗೊತ್ತಿಲ್ಲ. ಮಾಹಿತಿ ತಿಳ್ಕೊಳ್ದಿರ ಪತ್ರಿಕಾ ವರದಿ ಕೊಡೋದೇ ತಪ್ಪು. ಅದೇ ಗ್ರಾಮದಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಸತತವಾಗಿ ಒಂದು 10 ವರ್ಷಗಳಿಂದ ದೌರ್ಜನ್ಯ ನಡೀತಾ ಬರ್ತಾ ಇದೆ. ಬಟ್ಟೆಗಳಾದಿರುವುದು, ಹೊಡೆದಿರುವುದು, ಸುಮಾರು ಅವ್ರ ಮೇಲೆ ಕಂಪ್ಲೇಂಟ್ಗಳಾಗಿ NCR ಆಗಿ ರಾಜಿ ಪಂಚಾಯತ್ಗಳಾಗಿದೆ. ಯಾಕಂದ್ರೆ ಆ ಗ್ರಾಮದಲ್ಲಿ ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಒಂದು 2-3 ಮನೆ ಮಾತ್ರ. ಆದ್ರಿಂದ ಭಯ ಪಟ್ಟು ಪ್ರಾಣಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ಪ್ರಕರಣ ದಾಖಲಿಸಿಲ್ಲ. ಕಟ್ಕೊಂಡಿದ್ರು. ಇವ್ರನ್ನ ಯಾರು ಮಾನಸಿಕವಾಗಿ ಹಿಂಸೆ ಕೊಟ್ಟರು, ಡೈರಿಯಿಂದ ಹಿಡಿದು ಗಲಾಟೆ ಮಾಡಿ ಯಾರು ವಿಜಯ್ ಕುಮಾರ್ ಅವ್ರ ಹೆಂಡತಿಗೆ, ರಾಮಂಜಿ ಅವ್ರ ಹೆಂಡತಿಗೆ, ಗುರುಮೂರ್ತಿ ಅವ್ರಿಗೆ ಯಾರು ದೌರ್ಜನ್ಯ ಮಾಡಿದ್ರು ಅಂತವ್ರ ವಿರುದ್ಧ ಮಾತ್ರ ನಾವು ಪ್ರಕರಣ ದಾಖಲಿಸಿ ಅಂತ ಹೇಳ್ಬಿಟ್ಟು ನಾವು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದ್ರ ಪ್ರಕಾರ FIR ಆಗಿದೆ. ಕಾನೂನು ರೀತಿ ಏನಿದೆಯೋ ತನಿಖೆ ಮಾಡಿ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳ್ಬಿಟ್ಟು ಒಂದು ಮನವಿ ಪತ್ರ ಸಮೇತ ಕೊಟ್ವಿ. ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಸಮೇತ ನಾವು ಮಾಡಿದ್ವಿ. ಇನ್ಸ್ಪೆಕ್ಟರ್ ಸಾಹೇಬರು, DYSP ಸಾಹೇಬರು ನಾವು ಕಾನೂನು ರೀತಿ ತನಿಖೆ ಮಾಡಿ ಅವರ ವಿರುದ್ಧ ಕಾನೂನು ರೀತಿ ಕ್ರಮ ತಗೊಳ್ತೀವಿ, ನಿಮ್ಮ ಕಾರ್ಯಕರ್ತರಿಗೆ ರಕ್ಷಣೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಭರವಸೆ ಕೊಟ್ಟರು. ಭರವಸೆ ಮೇರೆಗೆ ನಾವು ಸುಮ್ಮನಾದ್ವಿ. ಆದ್ರೆ ಉದ್ದೇಶಪೂರ್ವಕವಾಗಿ ಕೆಲವು ಮುಖಂಡರು ಮಾತ್ರ ವಿಚಾರ ತಿಳ್ಕೊಳ್ದಿರಾ, ಗ್ರಾಮದಲ್ಲಿ ಏನ್ ನಡೀತಾ ಇದೆ ಅಂತ ವಿಚಾರ ತಿಳ್ಕೊಳ್ದಿರಾ ಪತ್ರಿಕಾಗೋಷ್ಠಿ ಕೊಟ್ಟಿರೋದು ನಮಗೆ ಬೇಸರವಾಗಿದೆ. ಮತ್ತೆ ಅಂತವ್ರ ಪರ ಇವ್ರು ಬೆಂಬಲ ಕೊಡ್ತಾರಂತಂದ್ರೆ ಮುಂದಿನ ದಿನಗಳಲ್ಲಿ ಇಂಥವರಿಂದಾನೇ ದೌರ್ಜನ್ಯಗಳು, ಅಟ್ರಾಸಿಟಿ, ಜಾತಿ ನಿಂದನೆಗಳು, ಪ್ರಾಣ ಹೋಗುವಂತ ಕೆಲಸ ಮುಂದಿನ ದಿನಗಳಲ್ಲಿ ಆಗುತ್ತೆ. ಆದ್ರಿಂದ ಅವ್ರು ಯಾರು ಇವತ್ತು ಅವ್ರು ಕುಮ್ಮಕ್ ಕೊಡ್ತಾ ಇದ್ದಾರೋ, ಕುಮ್ಮಕ್ ಕೊಡ್ತಾ ಇರ್ತಕ್ಕಂಥ ವ್ಯಕ್ತಿಗಳ ವಿರುದ್ಧ ಸಹ ತನಿಖೆ ಆಗಬೇಕು. ಅವ್ರು ಕುಮ್ಮಕ್ ಕೊಡ್ತಾ ಇರ್ತಕ್ಕಂಥ ತನಿಖೆಯಲ್ಲಿ ನಿಜಾಂಶ ಸತ್ಯ ಹೊರಬಂದ್ರೆ ಅಂತವ್ರ ವಿರುದ್ಧ ಸಮೇತ ಜಾತಿ ನಿಂದನೆ ಕೇಸ್ ಹಾಕಬೇಕು. ಯಾಕಂದ್ರೆ ನಮ್ಮ ದಲಿತರಿಗೆ ರಕ್ಷಣೆ ಇಲ್ಲ. ದೌರ್ಜನ್ಯಗಳು ಪದೇ ಪದೇ ನಡೀತಾ ಇದೆ. ರಾಜಕೀಯವಾಗಿ ಆಗಿರ್ಬೋದು, ಹಣಬಲದ ಆಗಿರ್ಬೋದು, ಎಲ್ಲಾ ರೀತಿಯಲ್ಲೂ ಸವರ್ಣೀಯರು ಮುಂದೆ ಇರೋದ್ರಿಂದ ನಮ್ಮ ದಲಿತ ಕಾರ್ಯಕರ್ತರಿಗೆ ಅನ್ಯಾಯ ಆಗ್ತಾ ಇದೆ. ದಿನ ಇನ್ನು ಮುಂದೆ ಯಾವುದೇ ರೀತಿ ನಮ್ಮ ದಲಿತ ಕಾರ್ಯಕರ್ತರಿಗೆ ಅನ್ಯಾಯ ಆಗಬಾರ್ದು, ದೌರ್ಜನ್ಯಗಳಾಗಬಾರ್ದು, ತೊಂದರೆಗಳಾಗಬಾರ್ದು. ಎಲ್ಲಿ ತೊಂದರೆ ಆಗ್ತಾ ಇರುತ್ತೋ ಅಲ್ಲಿ ನಾವು ಸಂಘಟನೆ ಅವರಿಗೆ ಬೆಂಬಲವಾಗಿ ನಿಂತಿರ್ತೀವಿ. ಅಟ್ರಾಸಿಟಿ ಗುರಾಯಿಸ್ಕೊಂಡು ಬೆರ್ಲಿಟ್ಟಿಂಗ್ ತೋರಿಸ್ತು ಬೆದರಿಸಿದ್ರು ಸಮೇತ ಅಟ್ರಾಸಿಟಿನೇ. ಹೊಡೆದು ಕೈಕಾಲು ಮುರಿದು ಕಾಲೆಲ್ಲ ಕತ್ತರಿಸಿದ್ರೆ ಅಟ್ರಾಸಿಟಿ ಅಲ್ಲ. ಅವ್ರ ಮುಖಂಡರಲ್ಲಿ ಕೆಲವರು ಇದರ ಮಾಹಿತಿ ಕೆಲವರು ತಿಳ್ಕೋಬೇಕು. ಕಾನೂನುಬದ್ಧವಾಗಿ ಸಂವಿಧಾನದಲ್ಲಿ ಏನಿದೆ, ಯಾವ ಕೇಸ್ಗಳನ್ನ ಹೆಂಗ್ ಮಾಡ್ಬೋದು ಅನ್ನೋದು ತಿಳ್ಕೊಂಡು ಪತ್ರಿಕಾ ವರದಿ ಗೋಷ್ಠಿ ಕೊಟ್ರೆ ಒಳ್ಳೇದಂತ ಅವ್ರಿಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ವಿಚಾರ ಊರಲ್ಲಿ ತಿಳ್ಕೊಂಡು ಬುದ್ಧಿವಾದ ಹೇಳಿ ಗಲಾಟೆ ಬೇಡ ಅಂತ ಹೇಳ್ಬಿಟ್ಟು ಸಮಾಧಾನ ಪಡಿಸ್ಬೇಕಾಗಿತ್ತು. ಅವರು ಯಾಕೆ ಪಡಿಸಕ್ಕಾಗಿಲ್ಲ? ಅವ್ರ ಕೈಯಲ್ಲಿ ಎಲ್ಲ ಆದ್ಮೇಲೆ ಬಂದು ಪ್ರಾಣ ಹೋಗುವಂತ ಟೈಮಲ್ಲಿ ಬಂದು ಪತ್ರಿಕಾಗೋಷ್ಠಿ ಕೊಡೋದು. ಆದ್ರಿಂದ ಅಂತ ಕುಮ್ಮಕ್ ಕೊಡ್ತಾ ಇರ್ತಕ್ಕಂಥ ವ್ಯಕ್ತಿಗಳ ವಿರುದ್ಧ ತನಿಖೆ ಮಾಡಬೇಕು. ಅಂತವ್ರ ವಿರುದ್ಧ ಸಮೇತ ಕಾನೂನು ರೀತಿ ಕ್ರಮ ತಗೋಬೇಕಂತ ಹೇಳ್ಬಿಟ್ಟು ನಾವು ಮನವಿ ಪತ್ರ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಕುಮ್ಮಕ್ ಕೊಡ್ತಾ ಇದ್ರೆ ನಾವು ಹೋರಾಟಕ್ಕೆ ಸಿದ್ಧ ಇದ್ದೀವಿ. ನಮ್ಮ ದಲಿತ ಕಾರ್ಯಕರ್ತರಿಗೆ, ನಮ್ಮ ದಲಿತ ಬಂಧುಗಳಿಗೆ ಎಲ್ಲೇ ಅನ್ಯಾಯ ಆದ್ರೂ ಸಮೇತ ನಾವು ಯಾವುದಕ್ಕೂ ಒಗ್ಗಲ್ಲ, ಭಯ ಪಡಲ್ಲ. ನಾವು ಹೋರಾಟಕ್ಕೆ ಸಿದ್ಧವಾಗಿರ್ತೀವಿ. ನಮ್ಮ ಸಂಘಟನೆಯಿಂದ ಎಲ್ಲಾ ಮುಖಂಡರನ್ನು ಸೇರಿಸಿಕೊಂಡು ನಮ್ಮ ದಲಿತ ಮುಖಂಡರು ಯಾವ ಸಂಘಟನೆ ಇದೆ, ಇಡೀ ಇವತ್ತು ತಾಲೂಕು ಮಟ್ಟ ಆಗಿರ್ಬೋದು, ನಾಳೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟ ಕಾರ್ಯಕರ್ತರಾಗಿರ್ಬೋದು, ನಮ್ಮ ಸಂಘಟನೆ ಲೀಡರ್ಗಳಾಗಿರ್ಬೋದು, ರಾಜ್ಯ ಮಟ್ಟದ ನಾಯಕರುಗಳಾಗಿರ್ಬೋದು, ಎಲ್ಲರಿಗೂ ಗಮನ ಕೊಟ್ಟು ಮುಂದಿನ ದಿನಗಳಲ್ಲಿ ಇದೇ ರೀತಿ ಎಚ್ಚರಿಕೆ ಕೊಡ್ತಾ ನಮ್ಮ ದಲಿತರಿಗೆ ದೌರ್ಜನ್ಯ ಮಾಡ್ತಾ ಪತ್ರಿಕಾಗೋಷ್ಠಿಗಳಲ್ಲಿ ಬೆದರಿಕೆ ಮಾಡ್ತಾ ನಮಗೆ ಏನಾದರೂ ಜಾತಿ ನಿಂದನೆ ಬಗ್ಗೆ ಸುಳ್ಳು
ಜಾತಿ ನಿಂದನೆ ಆಗಿರ್ತಕ್ಕಂಥ ನಿಜಾಂಶನ ಎತ್ಕೊಂಡು ಸುಳ್ಳು ಅಂತ ಹೇಳ್ಬಿಟ್ಟು ಏನಾದ್ರು ಬೆದರಿಕೆಗಳು ಕೊಟ್ಟು ನಾವು ಹೋರಾಟಗಳು ಮಾಡ್ತೀವಿ ಅಂತ ನಮ್ಮ ಬೆದರಿಕೆ ಏನಾದ್ರು ಆಗ್ತಾ ಇದ್ರೆ ಮುಂದಿನ ದಿನದಲ್ಲಿ ಅವ್ರ ಮೇಲೂ ಸಹ ನಾವು ಒಂದು ಪ್ರಕರಣ ದಾಖಲಿಸಬೇಕಾಗುತ್ತೆ. ರಾಜ್ಯ ಮಟ್ಟದಿಂದ ನಮ್ಮ ಗುಡುಬಂಡೆ ತಾಲೂಕು ಹೋರಾಟಗಳು ಮಾಡೋಕ್ಕೂ ನಾವು ಸಿದ್ಧ ಇದೀವಿ ಅಂತ ಒಂದು ಎಚ್ಚರಿಕೆ ಕೊಡ್ತಾ ಇವತ್ತು ನನ್ನ ಕಾರ್ಯಕರ್ತರಿಗೋಸ್ಕರ ನಾವು ಎಲ್ಲಿ ಬೇಕಾದ್ರೂ ಹೋರಾಡ್ತೀವಿ ಬರ್ತೀವಿ ಅಂತ ಹೇಳ್ಬಿಟ್ಟು ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಮನವಿ ಮಾಡ್ತಾ ಇದ್ದೀವಿ. ಗುರುಮೂರ್ತಿ ವಿಜಯ್ ಕುಮಾರ್ ರಾಮಂಜನ್ ಅವರು 100-150 ವರ್ಷಗಳಿಂದ ಆ ಜಾಗದಲ್ಲಿ ಡೈರಿ ಜಾಗ ಅಂತ ಗಲಾಟೆ ಬಂತು. ಆ ಡೈರಿಗೆ ವಿಚಾರ ಒಂದು ಗಲಾಟೆ ಬಂದಾಗ 100-150 ವರ್ಷದಿಂದ ಆ ಜಾಗದಲ್ಲಿ ಇದ್ದಾರೆ ನಮ್ಮ ಕಾರ್ಯಕರ್ತರು. ಆ ಡೈರಿಗೆ ಸಮೇತ ಗುರುಮೂರ್ತಿ ಅನ್ನೋರೇ ಜಾಗ ಕೊಟ್ಟಿರೋದು, ಪೊಸಿಷನ್ ಇರ್ತಕ್ಕಂಥ ಜಾಗ. ಅದು ಇವಾಗ ಸರ್ಕಾರಿ ಅಂತಾರೆ. ಸರ್ಕಾರಿ ಜಾಗದಲ್ಲಿ ಅದೇ ಗ್ರಾಮದಲ್ಲಿ ಒಂದು 30-35 ಮನೆಗಳಿದೆ ಟೋಟಲ್ ಆಗಿ. ಪಂಚಾಯತಿಂದ ಎಲ್ಲ ದಾಖಲೆಗಳು ಕೊಟ್ಟಿದ್ದಾರೆ. ಹಾಗಾದ್ರೆ ಪಂಚಾಯತ್ ಅವ್ರು ಯಾಕೆ ದಾಖಲೆ ಕೊಟ್ರು? ಅವ್ರ ಜಾಗದಲ್ಲಿ ಇರೋದಕ್ಕೆ ತಾನೇ ದಾಖಲೆ ಕೊಟ್ಟಿರೋದು, ಬೇರೆ ಜಾಗಕ್ಕೆ ಏನು ಹೋಗಿಲ್ವಲ್ಲ ಇವರು. ಆದ್ರೂ ಸಹ ಗಲಾಟೆ ಮಾಡಿದ್ರು. 2 ತಿಂಗಳಿಂದ ಗಲಾಟೆ ಆಯ್ತು. ನಾವು ರಾಜೀವ್ ಪಂಚಾಯತಿ ಮಾಡಿದ್ವಿ. ಸಾರ್ವಜನಿಕವಾಗಿ ಆ ಗ್ರಾಮದಲ್ಲಿ ಎಲ್ಲರಿಗೂ ಉಪಯೋಗ ಆಗುತ್ತೆ, ನಮ್ಮ ಕಾರ್ಯಕರ್ತನಿಗೂ ಸಮಾಧಾನ ಪಡಿಸಿ ಒಂದು 8 ಅಡಿ ಜಾಗ ಬಿಟ್ಕೊಡಕ್ಕೆ ನಾವು ಇನ್ಸ್ಪೆಕ್ಟರ್ ಸಾಹೇಬರು, DYSP ಸಾಹೇಬರು ಎಲ್ಲ ಸೇರಿ ಸಮಾಧಾನ ಪಡಿಸಿ ಊರಲ್ಲಿ ಗ್ರಾಮದಲ್ಲಿ ಚೆನ್ನಾಗಿ ಇರ್ಲಿ, ಅನ್ಯೂನ್ಯವಾಗಿ ಹೋಗ್ಲಿ ಅಂತ ತೀರ್ಮಾನ ಮಾಡಿದ್ವಿ. ಆದ್ರೆ ಅವರು ಅದೇ ಮೈಂಡಲ್ಲಿ ಇಟ್ಕೊಂಡು ಉದ್ದೇಶಪೂರ್ವಕವಾಗಿ ಇವ್ರನ್ನ ಹೆಂಗಾದ್ರೂ ಮಾಡಿ ಕಿರುಕುಳ ಕೊಡಬೇಕು, ದೌರ್ಜನ್ಯ ಮಾಡಬೇಕು, ಮಾನಸಿಕವಾಗಿ ಹಿಂಸೆ ಕೊಡಬೇಕು, ಈ ಗ್ರಾಮದಿಂದ ಇವ್ರನ್ನ ಹೆಂಗಾದ್ರೂ ಮಾಡಿ ಓಡಿಸ್ಬೇಕಂತ ಉದ್ದೇಶ ಇಟ್ಕೊಂಡು 10ನೇ ತಾರೀಕು ನಮ್ಮ ರಾಮಂಜಿ ಅನ್ನೋರ್ನ ಡೈರಿಗೆ ಬರಬಾರ್ದಂತ ಹೇಳ್ಬಿಟ್ಟು ಅವತ್ತು ಸಾಯಂಕಾಲ ಗಲಾಟೆ ಮಾಡಿ ಅವನ್ನ ಕತ್ತಿಡ್ಕೊಂಡು ತೊಲ್ಲಿ ಅವನ ಹೆಂಡತಿನ ಹೊಡೆದು, ಅಲ್ಲಿ ನಾರಾಯಣಸ್ವಾಮಿ ಅಂತ ಡೈರಿ ಸೆಕ್ರೆಟರಿ ಇದ್ದಾರೆ, ಸೆಕ್ರೆಟರಿ ಅವ್ರ ಹೆಂಡತಿ ಎಲ್ಲ ಸೇರಿ ಕೆಲವರು ಹೆಂಗಸರನ್ನು ಸೇರಿಸ್ಕೊಂಡು ಇವ್ರನ್ನ ಹೊರಗಡೆ, ಡೈರಿಯಿಂದ ಹೊರಗಡೆ ನೀವು ಹಾಲು ಹಾಕಕ್ಕೆ ಬರಬಾರ್ದು, 20 ವರ್ಷದಿಂದ ನೀವು ಇಲ್ಲಿ ಅಳತೆ ಮಾಡ್ತಾ ಇದ್ರಿ ಹಾಲನ್ನೆಲ್ಲ, ಇನ್ನು ಮುಂದೆ ನಮ್ಮ ಡೈರಿ ಒಳಗಡೆ ಹೆಜ್ಜೆ ಇಡಬಾರ್ದು ಅಂತ ಹೇಳ್ಬಿಟ್ಟು ದೌರ್ಜನ್ಯ ಮಾಡಿ ಬೆದರಿಕೆ ಹಾಕಿ ಜಾತಿ ನಿಂದನೆ ಮಾಡಿ ಅವ್ರನ್ನ ಹೊಡೆದು ಹಿಂಸೆ ಕೊಟ್ಟಿದ್ದಾರೆ. ಅದೇ ದಿನ ಸಾಯಂಕಾಲ ಶಿವಪ್ಪ ಅನ್ನೋ ವ್ಯಕ್ತಿ ಇವರೆಲ್ಲ ಗುಂಪು ಸೇರಿಕೊಂಡು ಇವ್ರ ಮನೆಗಳಲ್ಲಿರ್ತಕ್ಕಂಥದ್ದು ಒಂದು ಸೈಡ್ ಇದೆ. ಇವರು ರಸ್ತೆ ಹೋಗ್ಬೇಕಾದ್ರೆ ಇವರು ವಿಜಯ್ ಕುಮಾರ್ ರಾಮಂಜನ್ ಅವ್ರ ಮನೆ ಇರೋದು. ಆ ಜಾಗದಲ್ಲಿ ಇವರೆಲ್ಲ ಕೂತ್ಕೊಂಡು ಗುಂಪು ಕಟ್ಕೊಂಡು ಶಿವಪ್ಪನವ್ರ ಕೈಲಿ ಫೋನ್ ಮಾಡಿಸಿ, ನಿಮ್ಮ ಅಪ್ಪ ಅಮ್ಮನ ಹುಟ್ಟಿದ್ರೆ, ಗುರುಮೂರ್ತಿ ಹುಟ್ಟಿದ್ರೆ ನೀನು ಹೊರಗಡೆ ಬರೋ ರಾಮಂಜೆ, ಬೋಗೇನಲ್ಲಿ ಶಿಡ್ಲಘಟ್ಟ, ಚಿಂತಾಮಣಿ ನಿಮ್ಮ DSS ಮುಖಂಡರನ್ನೆಲ್ಲ ಹೇಗೆ ಕೊಲೆ ಮಾಡಿ ಸಾಯಿಸಿದೇವೋ ಅದೇ ರೀತಿ ನಿಮ್ಮನ್ನು ಸಾಯಿಸ್ತೀವಿ, ನಿಮ್ಮ ಸಂಘಟನೆಗಳಿಂದ ಏನಾಗ್ತದೆ, ನಮ್ಮನ್ನು ಏನ್ ಕಿತ್ಕೊಳ್ತೀರಾ ನೀವು ಅಂತ ಅವ್ಯಾಚ್ಯ ಶಬ್ದಗಳಿಂದ, ಕೆಟ್ಟ ಪದಗಳಿಂದ ಬೈದು ಜಾತಿ ನಿಂದನೆ ಮಾಡಿದ್ದಾರೆ. ಹಾಗೆ ನಮ್ಮ ಸ್ಥಳೀಯ ಶಾಸಕರಾದಂತಹ ಸುಬ್ಬಾರೆಡ್ಡಿನವ್ರ ಬಗ್ಗೆ ಸಹ ಅದೇ ಈ ಗುಂಪು ಕಟ್ಟಿಕೊಂಡು ಶಾಸಕರನ್ನು ಸಹ ಕೆಟ್ಟದಾಗಿ ಏಕವಚನದಲ್ಲಿ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಶಾಸಕರನ್ನು ಸಹ. ಅದು ಆಡಿಯೋ ಕ್ಲಿಪ್ ಇತ್ತು, ಅದನ್ನ ನಾವು ಆಡಿಯೋ ಮಾಡ್ಕೊಂಡಿರ್ತಕ್ಕಂಥದ್ದನ್ನ DYSP ಸಾಹೇಬರಿಗೆ, ಇನ್ಸ್ಪೆಕ್ಟರ್ ಸಾಹೇಬರಿಗೆ ಕೊಟ್ಟು 11ನೇ ತಾರೀಕು ಪ್ರಕರಣ ಅದರ FIR ಮಾಡಿ ಅವ್ರನ್ನ ಶಿವಪ್ಪನವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಒಬ್ಬರನ್ನ ದಲಿತ ಸಂರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ, ಈ ಗುರುಬಂಡ ತಾಲೂಕು ನಲ್ರಾಳಹಳ್ಳಿ ಗ್ರಾಮದಲ್ಲಿ, ಯಲಕಲಾರ ಗ್ರಾಮದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಮಾಡಿರುವ ಬಗ್ಗೆ 11ನೇ ತಾರೀಕು ಒಂದು ಗಲಾಟೆ ಆಗಿ ಈ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಆಗಿ, ಒಂದು ಅಟ್ರಾಸಿಟಿ ಕಂಪ್ಲೇಂಟ್ ಆಗಿರುತ್ತೆ. ಆ ಅಟ್ರಾಸಿಟಿ ಕಂಪ್ಲೇಂಟಲ್ಲಿ 11 ಜನ ಆರೋಪಿಗಳಿರ್ತಾರೆ. ಅದರಲ್ಲಿ ಒಬ್ಬ ಮಾತ್ರ ಬಂಧಿಸಿ ಇನ್ನು 10 ಜನ ಮಾತ್ರ ತಲೆಮರೆಸ್ಕೊಂಡಿರ್ತಾರೆ. ಅದರ ವಿರುದ್ಧವಾಗಿ ಮೊನ್ನೆ ನಾವು ಗುರುಬಂಡ ವೃತ್ತ ನಿರೀಕ್ಷಕರ ಕಚೇರಿಗೆ ಹೋಗಿ ಒಂದು ಮೆಮೊ ಕೊಟ್ಟು ಪ್ರತಿಭಟನೆ ಮಾಡಿದಾಗ ಉಳಿದ ಒಂದು 10 ಜನವರನ್ನು ಬಂಧಿಸಿ ವಿಚಾರಣೆ ನಡೆಸಿ ಬಂಧಿಸಿರಿ ಅಂತ ಒಂದು ಅವರು ಭರವಸೆ ಕೊಟ್ಟ ಮೇರೆಗೆ ನಾವು ಪ್ರತಿಭಟನೆ ವಾಪಸ್ ಪಡೆದ್ರಿ. ತದನಂತರ ಮತ್ತೆ ಆ ಊರಲ್ಲಿ ಗ್ರಾಮ ಸವರ್ಣೀಯರಾದಂಥ ಮುಖಂಡರು ಪತ್ರಿಕಾಗೋಷ್ಠಿಯನ್ನು ಕರೆದು ನಮ್ಮೂರಲ್ಲಿ ಯಾವುದೇ ರೀತಿಯಾದಂಥ ಅಂಥ ಕೋಮಗಲಭೆಗಳು ಆಗಿಲ್ಲ, ಸೌಜನ್ಯ ರೀತಿಯಲ್ಲಿ ಬದುಕನ್ನು ರೂಪಿಸ್ಕೊಂಡಿದ್ದೀವಿ, ಉದ್ದೇಶಪೂರ್ವಕವಾಗಿ ಇವರು ನಮ್ಮನ್ನು ಅಟ್ರಾಸಿಟಿ ಇದು ಮಾಡಿದ್ದಾರೆ ಅಂತ ಒಂದು ಪ್ರೆಸ್ ಮೀಟನ್ನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಆದರೆ ಸ್ವಾಮಿ, ಇದುವರೆಗೂ ಎಷ್ಟೇ ಕಾನೂನು ಕಾಯ್ದೆಗಳು ಬಂದರೂ ಕೂಡ ಇದುವರೆಗೂ ಶತಮಾನಗಳಿಂದ ದಲಿತರ ಮೇಲೆ ಸವರ್ಣೀಯರು, ಮೇಲ್ಜಾತಿಯವರು ದೌರ್ಜನ್ಯಗಳು ಇಸ್ಕೊಂಡೇ ಬರ್ತಾ ಇದ್ದಾರೆ. ಯಾವುದೇ ರೀತಿಯಾದಂಥ ಅವ್ರಿಗೆ ನ್ಯಾಯ ಒದಗಿಸ್ಕೊಟ್ಟಿಲ್ಲ. ಕಾನೂನು ಚೌಕಟ್ಟಿನ ಅದನ್ನು ನ್ಯಾಯ ಒದಗಿಸೋಕ್ಕೆ ರಾಜಕೀಯ ವ್ಯಕ್ತಿಗಳು ಇವರು ಬಲಸ್ಥರ ಒತ್ತಡದಿಂದ ನ್ಯಾಯ ಸಿಗ್ತಾ ಇಲ್ಲ. ಆದ್ದರಿಂದ ಆ ಊರಲ್ಲಿ ಇರೋ 3 ಮನೆ ಇರ್ತಕ್ಕಂಥ ದಲಿತರ ಕುಟುಂಬಗಳ ಮೇಲೆ
ಆ ಊರಿನ ಜನ ಎಲ್ಲ ಹೋಗಿ ದೌರ್ಜನ್ಯ ಆಗಾಗ ನಡೀತಾನೆ ಇದೆ. 2010ರಲ್ಲಿ ಒಂದ್ಸಲಿ ದೌರ್ಜನ್ಯ ಆಗಿದೆ, 2019ರಲ್ಲಿ ಅವ್ರ ಮೇಲೆ ದೌರ್ಜನ್ಯ ಆಗಿದೆ, ಅವ್ರ ಮೇಲೆ NCRಗಳಾಗಿದ್ದಾವೆ, FIRಗಳಾಗಿದ್ದಾವೆ. ಆದರೂ ಕೂಡ ಅವ್ರ ಮೇಲೆ ದೌರ್ಜನ್ಯ ಇದುವರೆಗೂ ನಿಲ್ಲಿಲ್ಲ, ಯಾರು ಸಪೋರ್ಟ್ ಇಲ್ಲ. ಅವರು 3 ಮನೆಯವ್ರನ್ನ ಆ ಊರು ಬಿಟ್ಟು ಓಡಿದ ಒಂದು ಉದ್ದೇಶದಿಂದ ಅವರ ಜಮೀನು ಆಗ್ಬೋದು, ಅವ್ರ ಜಮೀನು ವಿಷಯ ಆಗ್ಬೋದು, ಇಲ್ಲ 20 ವರ್ಷದಿಂದ ಅಲ್ಲಿ ಹಾಲು ಪರೀಕ್ಷೆ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇರೋರನ್ನ ತೆಗೆದಾಗ ಒಂದು ಉದ್ದೇಶದಿಂದ ಮನಸ್ಸಲ್ಲಿ ಇಟ್ಕೊಂಡು ಅವ್ರು ಮಾತಾಡೋ ರೀತಿ ನೋಡಿದ್ರೆ ಭಯ ನಡೆಸುವಂತ ಇದು ಬಂದಿದೆ. ದಲಿತರ ಲೀಡರ್ಗಳಾಗ್ಬೋದು, ದಲಿತರ ಜನಗಳಾಗ್ಬೋದು, ಯಾವುದೋ ಶೋಷಿತ ಜನಾಂಗದವರಾಗ್ಬೋದು, ಆ ಒಂದು ಮಾತನ್ನು ಕೇಳಿದ್ರೆ ಮನೆಯಿಂದ ಆಚೆ ಬರೋಕೆ ಭಯ ಆಗ್ತದೆ. ಆ ರೀತಿಯಲ್ಲಿ ಮಾತಾಡಿದ್ರೆ ಯಾರು ಬಂದ್ರು ಏನು ಕಿತ್ಕೊಳ್ಳೋಕ್ಕಾಗಲ್ಲ, ಅವರು ಸಾಯಿಸ್ರಿ ಇವ್ರು ಸಾಯಿಸ್ರಿ ಅಂತ. ಇಂಥ ಶತಮಾನದಲ್ಲಿ 21ನೇ ಶತಮಾನದಲ್ಲಿ ಕೂಡ ಇಂಥವು ನಡೀತಾ ಇದ್ದಾವೆ, ಇಂಥ ಮಾತಾಡ್ತವೆ, ಇನ್ನೂ ದೌರ್ಜನ್ಯಗಳು ನಡೀತಾ ಇದ್ದಾವೆ, ದಲಿತರ ಮೇಲೆ ದೌರ್ಜನ್ಯಗಳು ನಡೀತಾ ಇದ್ದಾವೆ. ಅವ್ರ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲ ಎಚ್ಚೆತ್ತುಕೊಂಡು ನಾವು ಬೀದಿಗಿಳಿದು ಹೋರಾಟ ಮಾಡಬೇಕು ಮಟ್ಟಕ್ಕೆ ಬಂದಿದೆ. ಅದಕ್ಕೆ ದಯವಿಟ್ಟು ತಾವು ಕೊಟ್ಟಿರ್ತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ಸ್ವಲ್ಪ ಸತ್ಯಾಸತ್ಯಾಂಶವನ್ನು ತಿಳಿದುಕೊಂಡು ಪತ್ರಿಕಾಗೋಷ್ಠಿಯಲ್ಲಿ ಕೊಡಬೇಕಾಗಿ ತಾವು ದೊಡ್ಡವರಿದ್ದೀರಾ, ದೊಡ್ಡ ಮುಖಂಡರಿದ್ದೀರಾ, ಜಾತಿ ಜನಾಂಗದವರಿದ್ದೀರಾ, ಎಲ್ಲ ಜಾತಿಯವರು ಸೌಜನ್ಯ ರೀತಿಯಲ್ಲಿ ಹೋಗೋಕೆ ಕಾಪಾಡ್ಕೊಂಡು ಹೋಗೋಕೆ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವಾಗ ಮೊದಲೇ ಸೈಡ್ಗಳು ಗಲಾಟ ಅಂತೇಳಿ ಕಂಪ್ಲೇಂಟ್ಗಳೆಲ್ಲ ಕೊಟ್ಟಿದ್ರು, ಅವರು ಕೊಟ್ಟಿದ್ರು, ಇವರು ಕೊಟ್ಟಿದ್ರು. ಬೇಡಪ್ಪ ಅಟ್ರಾಸಿಟಿ ಕೇಸ್ಗಳು ಬೇಡ, ಊರಲ್ಲಿ ಎಲ್ಲರೂ ಅನ್ಯಾಯವಾಗಿರ್ಬೇಕು, ಈ ಮಹಾ ಯಾರಿಗೇನು ಶಾಶ್ವತ ಇಲ್ಲ ಅಂತೇಳಿ ನಾವು ಅವತ್ತು ರಾಜಿ ಮಾಡಿ ಕಳಿಸಿದ್ದೀವಿ. ಇವ್ರು ರಾಮಾಂಜಿ ಅವ್ರನ್ನ, ವಿಜಯ್ ಅನ್ನೋರ್ನ, ಮತ್ತೆ ಆ ಕಡೆ ಇರೋ ಆಪೋಸಿಟ್ ಇರೋ ರೆಡ್ಡಿಗಳನ್ನ, ಸವರ್ಣಿ ಅವ್ರನ್ನ ಎರಡೂ ಮಿಕ್ಸ್ ಮಾಡಿ ಬೇಡ ಏನೋ ಒಂದು ರಾಜಕೀಯ ಅನ್ಯಾಯವಾಗಿ ಹೋಗಿರಪ್ಪ ಅಂತೇಳಿ ನಾವು ಕಳಿಸ್ಬಿಟ್ಟಿದ್ವಿ. ಆಮೇಲೆ ಏನಾಗಿದೆ ಅಂದ್ರೆ ಒಂದು 10 ದಿನ ಹೋದ್ಮೇಲೆ ಅವ್ರ ಮಗನೂ ಯಾರೋ ನಾರಾಯಣ ಸ್ವಾಮಿ ತಮ್ಮನ ಮಗನ ಯಾರೋ ಕುಡಿದು ಬಿಟ್ಟು ಬೇಡ, ಅವ್ರ ಅಪ್ಪನ ಹೆಸರು ಗುರುಮೂರ್ತಿ, ನಿಮ್ಮ ಅಪ್ಪನ ಹುಟ್ಟಿದ್ರೆ ಸರಿ ಹುಟ್ಟಿದ್ರೆ ఏం రాసేస్తారా ఏం చేస్తారా పోతే ఏమి సిలగట్ల కూడా సొంపేసిపోయినారు, ఏం బొచ్చుబెక్కుండ్రా ಎಲ್ಲ ಸಂಘ ಸಮಸ್ಯೆಗಳವರು మీ ಸಂಘಾಲವ್ರು వచ్చిನ ಏನು ಮಾಡೋಕ್ಕಾಗಲ್ಲ, ನೀವು ಸಂಘದವ್ರು ಬಂದ್ರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವಾಜ್ಗಳಾಗಿ ಅವ್ರನ್ನೆಲ್ಲ ಫೋನ್ಗಳಲ್ಲಿ ಬೈದು ಇವತ್ತು ತಮಾಷೆಗೆ ಅಂತಾರೆ. ನಾಳೆ ನಿಜವಾಗ್ಲೇ ಆಗ್ಬಿಟ್ಟು ನಾವು ತಮಾಷೆಗೆ ಸಾಯಿಸಿದ್ವಿ ಅಂತ ಹೇಳ್ಬಿಟ್ರೆ ಯಾರ ರಕ್ಷಣೆ? ಇವಾಗ ಅವರೇ ಸವರ್ಣಿ ಅವರೇ ಇದಾರೆ, ಎಲ್ಲ ಲೀಡರ್ಗಳಿದ್ದಾರೆ, ಎಲ್ಲ ದೊಡ್ಡ ಕೊಟ್ಟಿದ್ದಾರೆ. ಅವ್ರಿಗೆ ತಿಳುವಳಿಕೆ, ಆ ನೋಟಿಸ್ ಬಗ್ಗೆ ತಿಳುವಳಿಕೆ ಅಷ್ಟು ಇರಲಿಲ್ಲ. ನಮ್ಮ ಹತ್ರ ಸೇರಿಸುವಷ್ಟು ಆ ನೋಟಿಸ್ ತೋರಿಸುವಷ್ಟರಲ್ಲಿ ಸ್ವಲ್ಪ ಕಾಲಾವಕಾಶ ಅವ್ರು ಬೇಕಾಗಿತ್ತು, ಆದ್ರಿಂದ ಡಿಲೇ ಆಗಿದೆ ಅದು. ಆದ್ರೆ ಇವರು ಬೆದರಿಕೆ ಹಾಕಿಸಿ ಅವತ್ತು ಉದ್ದೇಶಪೂರ್ವಕ ಅವ್ರು ಕಿರುಕುಳ ಕೊಡ್ಬೇಕಂತ ಹೇಳ್ಬಿಟ್ಟು ಅವ್ನು ಫೋನ್ ಮಾಡ್ಬೇಕಾದ್ರೆ ಇವರೆಲ್ಲ ಯಾಕೆ ಗುಂಪು ಕಟ್ಕೊಂಡು ಅವ್ರ ಜೊತೆ ಇರಬೇಕು, ಆ ಜೊತೆ ಇರೋದಕ್ಕೆ ಇವರೆಲ್ಲ ತುಂಬಾ ಕೊಟ್ಟೆ ತಾನೆ ಅದೆಲ್ಲ ಬೆದರಿಕೆ ಹಾಕ್ಸಿದ್ದು. ಬಂದಿದ್ರೆ ಹೊರಗಡೆ ಬಂದಿದ್ರೆ ನಮ್ಮವ್ರು ಅವತ್ತು ಬೀಗ ಹಾಕೊಂಡು ಬಾಗಿಲು ಹಾಕೊಂಡು ಹೊರಗಡೆ ಇದ್ರು, ಹೊರಗಡೆ ಬಂದಿದ್ರೆ ಇವರೆಲ್ಲ ಸಾಯಿಸ್ತಾ ಇದ್ರು ಅವ್ರನ್ನ. ಓಕೆ, ಅವರು ಆರೋಪ ಮಾಡ್ತಾರೆ ಅಂದ್ರೆ ಕಾರ್ಯಕಾರಿಣಿ ಮಂಡಳಿ ಮಹಿಳೆಯರಿದ್ದಾರೆ, ಅವ್ರು ಇದ್ರಲ್ಲಿ ಇನ್ವಾಲ್ವ್ ಇಲ್ಲ, ಅವ್ರನ್ನ ಯಾಕೆ ಸೇರಿಸಿದ್ದಾರೆ? ಫಸ್ಟ್ ನೋಟಿಸ್ ಬಂದಿರೋದು ನಮ್ಗೆ ಯಾವಾಗ? ಫಸ್ಟ್ ನೋಟಿಸ್ ಬಂತು, ಸೆಕೆಂಡ್ ನೋಟಿಸ್ ಬಂತು. ಅವಾಗ ಬಂದಾಗ ನಾವು ಅಟ್ರಾಸಿಟಿ ಕಂಪ್ಲೇಂಟ್ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಅವಾಗೇ ಕೊಡ್ಬೇಕಾಗಿತ್ತಲ್ಲ. ನೋಟಿಸ್ ಬಂದಾಗೆ ನಾವು ಕಂಪ್ಲೇಂಟ್ ಕೊಡ್ಬೇಕಂದಿದ್ರೆ ಅವ್ರ ಮೇಲೆ ಉದ್ದೇಶಪೂರ್ವಕವಾಗಿ ಇದ್ದಿದ್ರೆ ನಮ್ಗೆ ಅವತ್ತೇ ಕೊಡ್ತಿದ್ವಿ ನಾವು. ಅಲ್ಲ, ಅವ್ರು ಕಾರ್ಯಕಾರಿ ಮಂಡಳಿ ಮೇಲೆ ಕಂಪ್ಲೇಂಟ್ ಕೊಡೋಕೆ ಕಾರಣ ಏನಂದ್ರೆ ಈ ನೋಟಿಸ್ ಬಗ್ಗೆ ಇವರಿಗೆ ಒಲವಿಲ್ಲ, ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆದ್ರೂ ಕೂಡ ಅವರು ಟೆಸ್ಟಿಂಗ್ ಮಾಡಕ್ ಹೋದಾಗ ಈ ಕಾರ್ಯಕಾರಿ ಮಂಡಳಿ ಎಷ್ಟು ಜನ ಇದ್ರು ಎಲ್ಲರೂ ನಾವು ಗಲಾಟೆ ಯಾವಾಗ ಆಯ್ತು, ಇವ್ರು ಯಾವಾಗ ದೌರ್ಜನ್ಯ ಮಾಡಿದ್ರು, ಮುಖಾಂತರ ಯಾವಾಗ ಬೆದರಿಕೆ ಹಾಕಿದ್ರು, ಇವರೆಲ್ಲ ಯಾವಾಗ ಗುಂಪು ಕಟ್ಕೊಂಡು ನಿಮ್ಮ ಅಪ್ಪನ ಕೊಟ್ಟಿದ್ರೆ ಹೊರಗಡೆ ಬಾರೋ ಅಂತ ಹೇಳ್ಬಿಟ್ಟು ಯಾವಾಗ ಬೆದರಿಕೆ ಹಾಕಿದ್ರು, ಭೋಗೇನಲ್ಲಿ ಶಿಡ್ಲಘಾಟ್ ಚಿಂತಾಮಣಿ ಹೆಂಗ್ ನಿಮ್ಮ DSS ಸಂಘದವ್ರನ್ನ ಸಾಯಿಸಿದೀವೋ ಆ ರೀತಿ ಸಾಯಿಸ್ತೀವಿ ಅಂತ ಬೆದರಿಕೆ ಹಾಕಿದ್ರು. ಆವಾಗ ನಮ್ಮವರು ನಮ್ಗೆ ತೆರೆ ಮಾಡಿದಾಗ ನೀವು ಬಾಗಿಲು ಹಾಕೊಂಡು ನಿಮ್ಮ ಮನೇಲಿದೆ ಅಂತ ನಾವು ಅದೇ ಟೈಮ್ ಇನ್ಸ್ಪೆಕ್ಟರ್ಗೂ ಇನ್ಫಾರ್ಮೇಶನ್ ಕೊಟ್ವಿ. ಎಲ್ಲ ಆಯ್ತು. ಆದ್ಮೇಲೆ ಇವ್ರು ಹೊರಗಡೆ ಬರ್ಲಿಲ್ಲ. ಬಂದಿದ್ರೆ ಇವ್ರ ಪರಿಸ್ಥಿತಿ ಏನಾಗ್ತಿತ್ತು? ಸಾಯಿಸಿದ್ರೆ ಯಾರು ಹೊಣೆ ಅದಕ್ಕೆ? ನಮ್ಮ ಕಾರ್ಯಕರ್ತರ ಆ ದಿನ ಸತ್ತೋಗ್ಬಿಟ್ಟಿದ್ರೆ ಇವತ್ತು ಪತ್ರಿಕಾಗೋಷ್ಠಿ ಯಾರು ಕೊಟ್ಟಿದ್ದಾರೋ ಮುಖಂಡರುಗಳು ಅವರು ಕಾಪಾಡ್ತಿದ್ರ? ನಮ್ಮ ಕಾರ್ಯಕರ್ತರ ಪ್ರಾಣ ಉಳ್ಸಕ್ ಆಗ್ತಿತ್ತು ಅವ್ರ ಕೈಲೇ? ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಘಟನೆಗಳಾಗಬಾರ್ದು, ದೌರ್ಜನ್ಯಗಳಾಗಬಾರ್ದು, ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಪ್ರಕರಣ ಕೊಟ್ಟಿರೋದು. ಅದು ಸುಳ್ಳು ಪ್ರಕರಣ ಅಲ್ಲ. ನಿಜವಾಗ್ಲೂ ಸಹ ನಮ್ಮ ಕಾರ್ಯಕರ್ತರಿಗೆ ನೊಂದ ನಮ್ಮ ಕಾರ್ಯಕರ್ತರಿಗೆ ನ್ಯಾಯ ಕೊಡಿಸಿರ್ತಕ್ಕಂಥ ಪ್ರಕರಣ ಅದು. ಡೈರಿ ಹತ್ರ ಸಂಜೆ ಗಲಾಟೆ ಆಯಿತು. ಸಂಜೆ ಗಲಾಟೆ ಆದಾಗ ಹಾಲಕಕ್ಕೆ ಬರಬಾರ್ದು ಉದ್ದೇಶಪೂರ್ವಕವಾಗಿ ಇವ್ರ ಮೇಲೆ ಗಲಾಟೆ ಮಾಡಿ ಕತ್ತಿಡ್ಕೊಂಡು ತೊಳ್ಳಿ ನಾರಾಯಣ ಸ್ವಾಮಿ
ಅವ್ರ ಹೆಂಡತಿ ಎಲ್ಲ ಗುಂಪು ಕಟ್ಕೊಂಡು ಕೆಲವು ಹೆಂಗಸರ್ಗಳು ಕರ್ಸ್ಕೊಂಡು ಹೊಡೆದು ತೊಲ್ಲಿದ್ದಾರೆ. ತೊಲ್ಲಾದ್ಮೇಲೆ ಇನ್ನು ಸ್ವಲ್ಪ ಹೊತ್ತಿಗೆ ಇವರೆಲ್ಲ ಗುಂಪು ಕಟ್ಕೊಂಡು ಅಶೋಕ್ ಅನ್ನೋರ ಜೊತೆ ಫೋನ್ ಮಾಡಿಸಿ ಬೆದರಿಕೆ ಹಾಕ್ಸುವಂಥದ್ದು ಯಾಕೆ ಬೇಕಾಗಿತ್ತು? ರಾಜ್ಯ ಪಂಚಾಯತ್ ಆಗಿತ್ತು, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಆ ಜಾಗದ ವಿಚಾರ ಇಂಟಡಿ ಬಿಟ್ಟಿದ್ದಾರೆ, ಇನ್ಯಾವುದು ಸಮಸ್ಯೆ ಇರಲ್ಲ, ನಾವು ಅನ್ಯನು ಹೋಗ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟು ಕೋರ್ಟಲ್ ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ, ಕೇಸ್ ಹಾಕಿದ್ದಾರೆ. ಕೋರ್ಟಲ್ ಕೇಸ್ ನಡೀಲಿ, ಕೋರ್ಟಲ್ಲಿ ಏನಾಗುತ್ತೋ ಕಾನೂನುಬದ್ಧವಾಗಿ ಎಲ್ಲ ತಲೆ ಬಗ್ಸ್ಲೇಬೇಕು ನಾವು. ಕೋರ್ಟಲ್ಲಿ ಏನ್ ತೀರ್ಮಾನ ಆಗುತ್ತೋ ಆ ತೀರ್ಮಾನ ಆಗಲಿ ಅಂತ ನಮ್ಮ ಕಾರ್ಯಕರ್ತರು ಹೇಳಿ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಳ್ತಾರೆ ನಾವು ಮಾಡಿದ್ವಿ. ಅದೇ ದಿನ ಅವ್ರು ಶಿವಪ್ಪ ಮಾತಾಡ್ಬೇಕಾದ್ರೆ ಇವರೆಲ್ಲ ಒಂದು ಗ್ರಾಮದಲ್ಲಿ ಒಂದು ಮುಖಂಡರಲ್ವಾ, ಬುದ್ಧಿವಾದ ಹೇಳ್ಬೋದಲ್ಲ, ಬುದ್ಧಿವಾದ ಹೇಳ್ತೀರಾ ಗುಂಪು ಕಟ್ಕೊಂಡು ಜೊತೆಲಿ ಇದ್ಕೊಂಡು ಒಂದು ಫೋನ್ ಮುಖಾಂತರ ನಿಮ್ಮ ಅಪ್ಪ ಅಮ್ಮನ ಹುಟ್ಟಿದ್ರೆ ಬಾರೋ ಗುರುಮೂರ್ತಿ ನಿಮ್ಮ ಗುರುಮೂರ್ತಿಗೆ ಹುಟ್ಟಿದ್ರೆ ನೀವೆಲ್ಲ ಹೊರಗಡೆ ಬನ್ನಿ, ನಿಮ್ಮನ್ನ ಬೋಗಿಯಲ್ಲಿ ಶಿಡ್ಲಘಟ್ಟ ಚಿಂತಾಮಣಿ ಸಾಯಿಸ್ತೀವಿ, ನಿಮ್ಮ DSS ಲೀಡರ್ಗಳೆಲ್ಲ ಏನ್ ಕಿತ್ಕೊಂಡ್ರು ನಮ್ಮ ಸಂಘಗಳೆಲ್ಲ ನಿಮ್ಮ ಸಂಘಗಳೆಲ್ಲ ಅಂತ ಹೇಳ್ಬಿಟ್ಟು ಬೆದರಿಕೆ ಹಾಕ್ತಾರೆ ಅಂತಂದ್ರೆ, ಇವ್ರ ಜೊತೆಲೆಲ್ಲ ಇದ್ದು ಬೆದರಿಕೆ ಹಾಕ್ತಾರೆ ಅಂತಂದ್ರೆ ಅವರೆಲ್ಲ ಈ ಪ್ರಕರಣದಲ್ಲಿ ಬರಲ್ವಾ? ಅಲ್ಲಿಗೆ ಬರಲ್ವಾ? ಈಗ ರೆಕಾರ್ಡಿಂಗ್ ಡೈರಿಯಲ್ಲಿ ಇವ್ರಿಗೆ ಈಗ ಇವ್ರನ್ನ ಟೆಸ್ಟರ್ ಹೌದು. ಅವ್ರನ್ನ ತೆಗೆದಿದ್ದಾರೆ. ಹೌದು ಆದ್ರೆ ಇವ್ರಿಗೆ ನೋಟಿಸ್ ಕೊಟ್ರು ಇವ್ರು ಏನು ಉತ್ತರ ಕೊಟ್ಟಿಲ್ಲ ಅನ್ನೋ ಒಂದು ವಾದ ಅವ್ರದ್ದು. ಹೌದು, ನಾವು ಕಾನೂನು ರೀತಿಯಲ್ಲೇ ನಾವು ಹೋರಾಟ ಮಾಡಕ್ಕೆ ಹೋಗ್ತಾ ಇದೀವಿ. ದಿನೇ ದಿನೇ ದೌರ್ಜನ್ಯ ಕೊಡ್ತಾ ಇದ್ರೆ ಅಲ್ಲ, ಅವ್ರದ್ದೇನೋ ಮಿಸ್ಟೇಕ್ ಆಗಿದೆ, ಅದಕ್ಕಾಗಿ 3 ಸಲ ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸ್ಗೆ ಇವ್ರು ಸರಿಯಾಗಿ ಉತ್ತರ ಕೊಟ್ಟಿದ್ದಕ್ಕೆ ಎಲ್ಲರೂ ಸೇರಿ ಕಾರ್ಯಕಾರಿ ಮಾಡಿಲ್ಲ ಅಂತೇಳಿ ಅವ್ನು ತಂದಾಕಿರೋದು ಅಂತ ರಿಪ್ಲೈ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು 3 ನೋಟಿಸ್ ರಿಪ್ಲೈ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಕಮಿಟಿ ಇದ್ರ ಮೇಲೆ ತಗೊಂಡು ಅವ್ರು ತೆಗ್ದಿದ್ದಾರೆ. ಹೌದು. ಆದ್ರೆ ಆ ತರ ತೆಗ್ದಿದೀವಿ ಅಂತ ಕಂಪ್ನಿ ಮೇಲೆ ಎಲ್ಲಾನು ಅಟ್ರಾಸಿಟಿ ಕೊಟ್ರೆ ಹೆಂಗೆ ಅಂತ ಅದಕ್ಕೆ ಕೊಟ್ಟಿಲ್ಲ ಬಂದ ನಾವು ಕಮಿಟಿಯಲ್ಲಿ ನೋಟಿಸ್ ಪರವಾಗಿ ನಾವು ಕಾನೂನು ರೀತಿ ಏನಿದೆಯೋ ನಾವು ಕೋರ್ಟ್ಗೆ ಹಾಕೊಂಡು ಕೇಸ್ ಹಾಕೊಂಡು ಇದು ಮಾಡ್ಕೋಬೇಕು. ಗುಡಿಬೇಳೆ ತಾಲೂಕಲ್ಲಿ ಸುಮಾರು ಅಂದ್ರೆ 120 ಹಳ್ಳಿಗಳಿದ್ದಾವೆ. 120 ಹಳ್ಳಿಗಳಲ್ಲಿ ನಮ್ಮ SC/ST ಕಮ್ಯುನಿಟಿ ಅವರು ಕಮ್ಮಿ ಇರೋ ವಿಚಾರ. ಆದರೆ ಬರೇ ಜನರಲ್ ವಿಚಾರದಲ್ಲಿ ನಾನಾ ಕಾಲದಲ್ಲಿ ನಮ್ಮನ್ನ SC/ST ಕಮ್ಯುನಿಟಿ ಅವ್ರನ್ನ ಸುಮಾರು ಸಮಸ್ಯೆಗಳಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ಅವರು ಪ್ರತಿಯೊಂದು ವಿಚಾರದಲ್ಲಿ ಏನಿದ್ರು SC ಜನಾಂಗದವರು ಮೇಲ್ಮಟ್ಟಕ್ಕೆ ಬರಬಾರದು ಅನ್ನೋ ವಿಚಾರದಲ್ಲಿ ದಂಡಿಯಾಗಿ ನಮ್ಮ ತಾಲೂಕದಲ್ಲಿ ನಮ್ಮ ಛಲವಾದಿ ಸಂಘದ ನಾವು ಜಂಟಿ ಕಾರ್ಯದರ್ಶಿ ಆಗಿದ್ದೀವಿ. ಇವಾಗ ಮೊದಲಿಗೆ ವಿಚಾರದಲ್ಲಿ ಚಂಡೂರಿತ್ತು, ಎಲ್ಲೋಡಿತ್ತು, ಬೋಗೇನಲ್ಲಿ, ದಪ್ಪಳ್ತಿ, ಸುಮಾರು ಹಳ್ಳಿಗಳು, ಎಲಕ್ರಾನ್ ಹಳ್ಳಿಯಲ್ಲಿ ತುಂಬಾ ಪ್ರಾಬ್ಲಮ್ ವಿಚಾರದಲ್ಲಿ ಸಂತಿಮಯ್ಯ ಸಾರು ಸರ್ಕಲ್ ಇನ್ಸ್ಪೆಕ್ಟರ್ DYSP ಆಗಿದ್ರು. ಅವ್ರ ವಿಚಾರದಲ್ಲಿ ಕೂಡ ಎಲಕ್ರಾನ್ದಲ್ಲಿ ದಂಡಿಯಾಗಿ ನಡೆದಿದೆ. ಆದ್ರೂ ಕೂಡ ನಮ್ಮ ದಲಿತರು SC ಜನಾಂಗದಕ್ಕೆ ಭವ್ಯ ಸಮುದಾಯ ಸೇರ್ಬಹುದು, ಛಲವಾದಿ ಸಮುದಾಯ ಸೇರ್ಬಹುದು. ಆದ್ರೂ ಇದುವರೆಗೂ ನಮ್ಮ ಕಾನ್ಸ್ಟೆಂಟ್ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ 365 ಹಳ್ಳಿಗಳಿದಾವೆ. ಆದ್ರೂ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಯಾವ್ದು ನಡೀತಾ ಇಲ್ಲ. ಗುಡಿಬೇಳೆ ತಾಲೂಕದಲ್ಲಿ ಮಾತ್ರವೇ ಇಷ್ಟೊಂದು ನಡೀತಾ ಇದೆ. ಚಿಂತಾಮಣಿ ತಾಲೂಕು ಆಗ್ಬೋದು, ಶಿಡ್ಲಘಟ್ಟ ಆಗಿರ್ಬೋದು, ಗುಡಿಬೆಂಡೆ ಆಗಿರ್ಬೋದು, ನಮಗೆ SC/ST ಜನಾಂಗದವರಿಗೆ, ಗಿರಿಜನ 10 ಜನ ಅವರಿಗೆ ಏನ್ ಮಾಡಿದ್ದಾರೆ ಆ ಕಾನೂನು ವಿಚಾರದಲ್ಲಿ ಅಟ್ರಾಸಿಟಿ ಕೇಸ್ ಅಂತ ಒಂದು ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನ ಬ್ರಿಟಿಷರು ಯಾವ ದರ್ಬಾರಿಕೆ ಮಾಡಿದ್ರು ಅದೇ ವಿಚಾರದಲ್ಲಿ ನಮ್ಮನ್ನ ಮಾಡ್ತಾ ಇದ್ರು. ಸ್ವಾಮಿ ಒಗ್ಗಟ್ಟಾಗಿ ಮಾತಾಡಿ ಒಂದ್ ಜಾಗದಲ್ಲಿ ಕುದುರಿಸ್ಬಿಟ್ಟು ಅವ್ರದೇನ್ ತಪ್ಪು ಇವ್ರದೇನ್ ತಪ್ಪು ಅಂತ ಅವತ್ತೇ ನ್ಯಾಯ ಮಾಡ್ಬೇಕಾಗಿತ್ತಲ್ಲ. ಎಲ್ಲ ಆಗೋದ್ಮೇಲೆ ಅಟ್ರಾಸಿಟಿ ಕೇಸ್ಗಳು ಎಲ್ಲ ಹೊಡೆದು ಸಾಯಿಸಿದ್ಮೇಲೆ ಅವಾಗ ಬರೋದು ನಾವು ತುಂಬಾ ಒಳ್ಳೆಯವರು, ನಾವೆಲ್ಲ ಚೆನ್ನಾಗಿದ್ದೀವಿ ಊರುಗಳಲ್ಲಿ ಅಂತಾರೆ. ಮೊದ್ಲೇ ಆ ತರ ಕೆಲಸ ಮಾಡ್ಬೇಕಾಗಿತ್ತು. ಇವಾಗ ಕೆಲಸ ಮಾಡ್ದಿರಾನೆ ಎಲ್ಲ ಗಲಾಟೆಗಳು ಸಾಯಿದ್ಮೇಲೆ ಬರ್ತಾರೆ ನಾವೆಲ್ಲಾನು ಚೆನ್ನಾಗಿದ್ದೀವಿ, ನಮ್ಮ ಸವರ್ಣರಿಗೆ ಜಾಸ್ತಿ ಅನ್ಯಾಯ ಮಾಡ್ತಾ ಇದಾರೆ ದಲಿತರಿಗೂ ಅಂತ. ದಲಿತರಿಗೆ ಮಾಡ್ತಾ ಇರೋದು ಅನ್ಯಾಯ. SC/ST ಎಲ್ಲಾ ಕುಟುಂಬದವ್ರಿಗೂ ಅವ್ರು ಮಾಡ್ತಾ ಇದಾರೆ. ಅವ್ರ ಮೊದಲೇನೆ ಬಂದು ಕುದುರಿಸ್ಬಿಟ್ಟು ಬೇಡಪ್ಪ ಅಟ್ರಾಸಿಟಿಗಳು ಬೇಡ, ಏನು ಬೇಡ, ಯಾಕೋ ಬಲಿ ನನ್ನ ಮಗನೇ ಆ ತರ ಬೈದಿದ್ ನೀನು ಫೋನಿಲ್ಲ ಅಂತ ಹೇಳಿ ಅವರೇ ಕುದುರಿಸ್ಬಿಟ್ಟು ಅವ್ರ ಮುಂದ್ಗಡೆನೆ ಡೇಟ್ ಹಾಕ್ಬೇಕಾಗಿತ್ತಲ್ಲ. ನೀವು ಮಾಡ್ತಾ ಇರೋ ತಪ್ಪು, ನನ್ನ ಮಗ ಮಾಡಿರೋ ತಪ್ಪು ಅಂತ ಅವರು ದೊಡ್ಡವರ ಊರಲ್ಲಿ ಕರ್ಸ್ಬಿಟ್ಟು ಒಂದ್ 10 ಜನ ನ್ಯಾಯ ಮಾಡ್ಬಿಟ್ಟು ಅಲ್ಲೇ 2-3 ರೇಟ್ ಹಾಕಿದ್ರೆ ಅವ್ರ ಅಟ್ರಾಸಿಟಿನೂ ಕೊಡ್ತಾ ಇಲ್ಲ. ಏನೋ ಬುದ್ಧಿ ಇಲ್ದಿರೋಣ, ಏನೋ ಮಾತಾಡಿದಾನೆ, ಏನೋ ಆಗೋಗಿದ್ದಪ್ಪ, ಕುಡ್ದಿದ್ದಾನೆ ನನ್ನ ಮಗ, ಅವ್ನ್ ತಪ್ಪು ಅಂತ ಹೇಳ್ಬಿಟ್ಟು ಅಲ್ಲೇ ಊರಲ್ಲೇ ಸಾಲ್ವ್ ಮಾಡ್ಕೋಬಹುದಾಗಿತ್ತಲ್ಲ. ಎಲ್ಲ ಗಲಾಟೆಗಳಾಗಿ ಸಾಯಿಸಿದ ಮೇಲೆ ಎಲ್ಲ ಸಾಯಿಸೋ ಮಟ್ಟಕ್ಕೆ ಬಂದ ಮೇಲೆ ಅವಾಗ ಎಲ್ಲರೂ ನಮ್ಮ ಪ್ರೆಸ್ ಮೀಟ್ ಕೊಡೋರು ಇವ್ರು ದೊಡ್ಡ ನಾಯಕರು.
ಫಸ್ಟ್ ಜವಾಬ್ದಾರಿ ಇರ್ಬೇಕು. ನನ್ನ ಮಗನ್ ನಾನು ಬೆಳೆಸ್ತಾ ಇದ್ದೀನಿ ಅಂದ್ರೆ ಯಾವ ರೀತಿನಲ್ಲಿ ಬೆಳೆಸ್ಬೇಕು, ಯಾವ ರೀತಿ ಮಾಡ್ಬೇಕು ಅನ್ನೋದು. ಏನೋ ಕೊಡ್ಬಿಟ್ಟು ಏನೋ ಮಾತಾಡಿದ್ರೆ ತಮಾಷೆಗೆ ಹಾಕ್ಬಿಡ್ತಾರೆ. ಎಲ್ಲೋ ದಾರಿನಲ್ಲಿ ಹೋಗ್ತಾ ಇರ್ತಾನೆ ಅವನೊಬ್ಬನೇ, ಇವ್ರು 5-10 ಜನ ಇರ್ತಾರೆ, ಸಾಯಿಸ್ಬಿಟ್ಟು ನಾನು ತಮಾಷೆಗೆ ಸಾಯಿಸಿದ್ದಾನೆ ಅಂದ್ರೆ ಅವ್ರ ಹೆಂಡತಿ ಮಕ್ಳಿಗೆ ಯಾರು ಜವಾಬ್ದಾರಿ? ಇದೆಲ್ಲ ಚೆನ್ನಾಗಿರಲ್ಲ ಸರ್. ನಾವ್ ಏನ್ ಮಾತಾಡಿದ್ರು, ಯಾರೇ ಮಾಡಿದ್ರು, ನಾವೇನು ಉದ್ದೇಶಿತವಾಗಿ ಅಟ್ರಾಸಿಟಿ ಕೇಸ್ ಯಾರು ಹಾಕಲ್ಲ. ನೀವು ನೋಡ್ಕೊಂಡ ಇದ್ರ ಮೇಲೆ ಅಟ್ರಾಸಿಟಿ ಕೇಸ್ಗಳು ಆಗ್ತಾ ಇದಾವೆ. ಬೇಕಂತ ಅಲ್ಲಿಗ್ಲೆಲ್ಲೂ ಅಟ್ರಾಸಿಟಿಗಳು ಆಗ್ತಾ ಇಲ್ಲ. ನೀವು ದೌರ್ಜನ್ಯ ಇದ್ರ ಮೇಲೆ ಅಟ್ರಾಸಿಟಿ ಕೇಸ್ಗಳು ಆಗ್ತಾ ಇದಾವೆ. ನಮ್ಮ SC/ST ನವರು ಎಲ್ಲ ಸರ್ ಒಂದು ಕ್ವಶನ್. ಈಗ ದಲಿತ ಸಂರಕ್ಷಣಾ ವೇದಿಕೆ ಮಾತನ್ನ ಪ್ರತಿಭಟನೆ ಮಾಡ್ತಾ ಇದೆ. ಈಗ ಈ ಒಂದು ತಾಲೂಕಲ್ಲಾಗಿರೋ ಜಿಲ್ಲೆಯಲ್ಲಾಗಿರೋ ರಾಜ್ಯದಲ್ಲಿ DSS ಬೇರೆ ಬೇರೆ ಸಂಘಟನೆಗಳು, ದಲಿತ ಪರ ಸಂಘಟನೆ ಬೇಜಾನ್ ಇದಾವೆ. ಅಂತ ಒಕ್ಕೂಟನೇ ಇದೆ, ದಲಿತ ಪರ ಸಂಘಟನೆ ಒಕ್ಕೂಟ ಅಂತ ಇದೆ. ನಿಮ್ಗೆ ಯಾಕೆ ಬೆಂಬಲ ಕೊಟ್ಟಿಲ್ಲ ಇನ್ನು? ಬೆಂಬಲ ಕೊಡ್ತಾರೆ. ಇವತ್ತುವರೆಗೂ ಎಲ್ಲರ ಜೊತೆ ಸಂಪರ್ಕದಲ್ಲಿದ್ದೀನಿ ನಾನು. ಎಲ್ಲಾ ಸಂಘಟನೆಗಳಿಂದ ನಾನು ಬೆಂಬಲ ಸೂಚನೆ ಕೊಡ್ತಾ ಇದ್ದಾರೆ ಎಲ್ಲರೂ. ನಾವು ಅವ್ರಿಗೆ ಮಾಹಿತಿ ಕೊಟ್ಟು ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋರಾಟ ಮಾಡೋಕ್ಕೆ ನಾವು ಅವ್ರ ಮಾತುಕತೆ ಮಾಡಿಲ್ಲ. ಅಂದ್ರೆ ಫೋನ್ ಮುಖಾಂತರ ಎಲ್ಲರನ್ನು ಮಾತಾಡಿಕೊಂಡು ನಮ್ಗೆ ಬೇಕಾದಂಥ ಸಂಘಟನೆ ಮುಖಂಡರು ಯಾರ್ಯಾರು ಇದ್ದಾರೋ ಅವ್ರನ್ನೂ ಮಾತಾಡ್ಕೊಂಡಿದ್ವಿ. ಮತ್ತೆ ನಮ್ಮ ಗುಡಿಬಂಡೆ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಸಂಘಟನೆ ಲೀಡರ್ಸ್ಗೂ ಇನ್ಫಾರ್ಮೇಶನ್ ಕೊಟ್ವಿ. ಅವರು ಸಮೇತ ನಾವು ಹೋರಾಟಕ್ಕೆ ನಿಮಗೆ ಬೆಂಬಲ ಇದೆ ನಮ್ಮದು, ನಿಮ್ಮ ಬೆಂಬಲಕ್ಕೆ ನಾವೆಲ್ಲ ಜೊತೆಲಿ ಇರ್ತೀವಿ. ಮುಂದಿನ ದಿನಗಳಲ್ಲಿ ಏನೇ ಹೋರಾಟ ಬಂದರೂ ಸಮೇತ ನಾವು ಕೈ ಜೋಡಿಸ್ತೀವಿ ಅಂತ ಹೇಳ್ಬಿಟ್ಟು ಒಂದು ಭರವಸೆ ಕೊಟ್ಟಿದ್ದಾರೆ ನೋಡಿ. ಎಲ್ಲರ SMS ಸಮೇತ ನಮ್ಗೆ ಹಾಕಿದ್ದಾರೆ. ಐ ಸಪೋರ್ಟ್. ಇದೇ ವಿಷಯದಲ್ಲಿ ಅಕಸ್ಮಾತ್ ಜಿಲ್ಲಾ ಮಟ್ಟದಲ್ಲಿ ಹಿರಿಯ ಮುಖಂಡರು ಗಂಗಪ್ಪ ಆಗಿರ್ಬೋದು, ನಮ್ಮ ಕೆದ್ರಪ್ಪನ ಆಗಿರ್ಬೋದು, ಜೀವಿಕಾ ನಾರಾಯಣ ಸ್ವಾಮಿ ಆಗಿರ್ಬೋದು, ನಮ್ಮ ಚೆಲ್ಲೂರು ರಮಣ ಆಗಿರ್ಬೋದು, ಎಲ್ಲರಿಗೂ ಇನ್ಫಾರ್ಮೇಶನ್ ಕೊಟ್ವಿ. ಕೆಲವು ಕಾರಣಾಂತರಗಳಿಂದ ಇವತ್ತು ಕೋರ್ಟು ಕೆಲವು ಸಮಸ್ಯೆಗಳಿತ್ತು. ಅವ್ರಿಗೆಲ್ಲ ನಾವು ಸಡನ್ ರಾತ್ರಿ ಪತ್ರಿಕಾವರ್ತಿ ನಿಮ್ಮದು ನ್ಯೂಸ್ ಚಾನಲ್ ನೋಡ್ಬಿಟ್ಟು ನಾವು ಕೊಡಬೇಕು ಇವತ್ತು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಮುಂದೆ ಎಲ್ಲರ ಸಹಕಾರ, ಎಲ್ಲರ ಬೆಂಬಲ ನಮಗೆ ದಲಿತ ಪರ ಸಂಘಟನೆ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಸಮೇತ ನಮಗೆಲ್ಲ ಬೆಂಬಲ ಇದೆ. ಈಗ ನೀವು ಹೇಳ್ತಾ ಇದ್ರೆ ಮುಂದಿನ ನಡೆ ನಮಗೆ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು, DYSP ಸಾಹೇಬರು ಅವತ್ತು ನಾವು ಪ್ರತಿಭಟನೆ ಮಾಡಿದಾಗ DYSP ಸಾಹೇಬರಲ್ಲಿ ಇರಲಿಲ್ಲ. ಯಾವುದೋ ಒಂದು ಕೆಲಸದ ಮೇಲೆ ಹೋಗಿದ್ದೀನಿ. ನಾನು ಬಂದು ತನಿಖೆ ಮಾಡಿ ಅವ್ರನ್ನ ಕಾನೂನು ರೀತಿ ಕ್ರಮ ತಗೊಂಡು ಅವ್ರನ್ನ ಬಂಧಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದು ಭರವಸೆ ಕೊಟ್ಟರು ನಮಗೆ. ಆ ಭರವಸೆದ ಮೇಲೆ ನಾವು ಧರಣಿ ವಾಪಸ್ ಪಡೆದ್ವಿ. ಅವತ್ತು ನಾವು ಒಂದು 4-5 ದಿನ ಕಾಲಾವಕಾಶ ಕೇಳಿದ್ದಾರೆ ಅವರು. ಇವಾಗ ಎಲ್ಲೂ ಊರಲ್ಲಿ ಯಾರೂ ಇಲ್ಲ, ಅವರು ಎಲ್ಲೋ ಇದರಂತ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಒಂದು 4-5 ದಿನದಲ್ಲಿ ನಾವು ಬಂದು ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ನೋಡಿಕೊಂಡು ನಾವು 4-5 ದಿನ ಏನಾಗ್ತದೋ ಮುಂದಿನ ದಿನದಲ್ಲೇ ನಮ್ಮ ಸಂಘಟನೆಯಿಂದ ಹೇಗೆ ರೂಪುರೇಷೆಗಳು ನೋಡಿಕೊಂಡು ಎಲ್ಲ ಸಂಘಟನೆಯವರು ಸೇರಿಕೊಂಡು ನಾವು ಯಾವ ರೀತಿ ಹೋರಾಟ ಮಾಡಬೇಕು ಏನಂತ ತೀರ್ಮಾನ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡೋದಕ್ಕೆ ನಾವು ಎಲ್ಲ ಸಹಕಾರ ಮಾಡ್ಕೊಳ್ತೀವಿ. ಕಾನೂನು ರೀತಿ ಕ್ರಮ ತಗೊಳ್ಳೋಣ. ಕಾನೂನಿದೆ, ಕಾನೂನಲ್ಲಿ ಏನಿದೆ ಶಿಕ್ಷೆ ಆಗುತ್ತೆ. ನ್ಯಾಯದ ಬಗ್ಗೆ ನಾವು ಮಾತಾಡೋದಲ್ಲ.